ಗುರುವಿನ ಋಣವನ್ನ ತೀರಿಸ್ತಾರಾ ಸಿಎಂ ಡಿಕೆಶಿ? ಬಂಗಾರಪ್ಪರವರ ಹೆಸರು ಡಿಕೆಶಿ ಅವರಿಗೆ ಈಗ ನೆನಪಿದೆಯಾ? ಹೌದು, ಎಸ್ ಬಂಗಾರಪ್ಪನವರ ಗರಡಿಯಲ್ಲಿ ಬೆಳೆದಂತ ಎಷ್ಟೋ ಯುವಕರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರು ಎನ್ನುವುದು ಎಲ್ಲರಿಗೂ ತಿಳಿದಿರುವಂತಹ ವಿಷಯ. ಎಸ್ ಬಂಗಾರಪ್ಪನವರು ರಾಜಕೀಯದಲ್ಲಿ ತಾವಷ್ಟೇ ಬೆಳೆಯದೆ ಎಸ್ ಬಂಗಾರಪ್ಪನವರು ಮುಖ್ಯಮಂತ್ರಿ ಪದವಿಗೆ ಬಂದ ಮೇಲೆ ತಮ್ಮ ಶಿಷ್ಯ ವೃಂದದವರಿಗೂ ಕೂಡ ಅವರ ಜೊತೆಯಲ್ಲಿ ಕರೆದುಕೊಂಡು ಹೋದ ಮಹಾನ್ ವ್ಯಕ್ತಿತ್ವ ಎಸ್ ಬಂಗಾರಪ್ಪನವರ ಸಚಿವ ಸಂಪುಟದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬಂದಿಖಾನೆ ಮಂತ್ರಿಯಾಗಿ ಸೇರಿಸಿಕೊಂಡವರು ಆ ಮಹಾನ್ ಚೇತನ. ನಾನು ಕೃಷ್ಣರವರಿಂದ ರಾಜಕಾರಣ ಬೆಳಿಲಿಲ್ಲ, ಬಂಗಾರಪ್ಪನವರಿಂದ ನಾನು ವಿದ್ಯಾರ್ಥಿ ರಾಜಕಾರಣ ಮಾಡಿದ್ದು. ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತು, ಬಂಗಾರಪ್ಪನವ್ರನ್ನ ರಾಜೀನಾಮೆ ಕೊಡುವಂತ ಸಂದರ್ಭ ಬಂತು, ಅವರು ರಾಜೀನಾಮೆ ಕೊಟ್ಟರು. ನಾನು ನಮ್ಮ ಕೊಡಗಿನ ಬೆಳ್ಳಿಯಪ್ಪನವರು ಇಬ್ರು ಹೋಗಿ ಬಂಗಾರಪ್ಪನವ್ರನ್ನ ಕೇಳ್ದೋ ಏನ್ ಮಾಡಬೇಕು, ಮುಂದಕ್ಕೆ ಏನ್ ಮಾಡಬೇಕು ಅಂತ. ಅವರು ಇನ್ನ ರೆಸಿಗ್ನೇಷನ್ ಕೊಟ್ಟಿರಲಿಲ್ಲ, ಸ್ವಲ್ಪ ನಮ್ಮಲ್ಲಿ ಇಂಟರ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಆಯ್ತು. ಕೊನೆಗೆ ಇಬ್ಬರಿಗೂ ಬೆಳ್ಳಿಯಪ್ಪ ಇಬ್ಬರಿಗೂ ಬಂಗಾರಪ್ಪ ಹೇಳಿದ್ರು, ನೀವಿಬ್ರು ಹೋಗಿ ಎಸ್ ಎಂ ಕೃಷ್ಣ ಜೊತೆ ಹೋಗಿ ಅಂತ ಹೇಳಿದ್ರು. ಆಗ ನಾನು ಎಸ್ ಎಂ ಕೃಷ್ಣ ಅವ್ರ ಜೊತೆ ಹೋದ್ರು. ರಾಜಕಾರಣದಲ್ಲಿ ಅವ್ರು ಇದ್ರು, ನಾನು MLA ಆಗಿದ್ದೆ, ನಮಗೂ ಅವ್ರಿಗೂ ಬೇಕಾದಷ್ಟು ಸಂಬಂಧಗಳು ಮತ್ತೊಂದಿತ್ತು. ದೀನದಲಿತರ ಹಾಗೂ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರ ಪರವಾಗಿ ನಿಂತವರು ಎಸ್ ಬಂಗಾರಪ್ಪನವರು. ಆದ್ದರಿಂದಲೇ ಅವರಿಗೆ ರಾಜ್ಯದಲ್ಲಿ ಎಲ್ಲ ಕಡೆ ಅವರದೇ ಆದ ಅಭಿಮಾನಿ ಬಳಗ ಈಗಲೂ ಕೂಡ ಇದೆ. ಅವರು ಎಷ್ಟೋ ಜನರಿಗೆ ರಾಜಕೀಯ ಜೀವನವನ್ನ ಕಟ್ಟಿಕೊಟ್ಟವರು. ಅದರಲ್ಲಿ ಡಿಕೆ ಶಿವಕುಮಾರ್ ಕೂಡ ಒಬ್ಬರು. ಅವರು ಹೇಳಿದ ಹಾಗೆ ನೀನು ನಮ್ಮ ರಾಜ್ಯದಲ್ಲಿ ಒಂದಲ್ಲ ಒಂದು ದಿನ ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ಬಂಗಾರಪ್ಪರವರಿಗೆ ಅಂದೇ ಇತ್ತು. ಈಗ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಬಂಗಾರಪ್ಪರವರ ಮಗ ಮಧು ಬಂಗಾರಪ್ಪನವರು ಕೂಡ ಶಾಸಕರಾಗಿ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ರಾಜ್ಯದಲ್ಲಿ ಒಂದು ಬಾರಿ ಶಿಕ್ಷಣ ಸಚಿವರಾಗಿ ಉತ್ತಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೂ ಕೂಡ ಆಗಿದೆ. ಈಗ ಡಿಕೆ ಶಿವಕುಮಾರ್ ರವರ ಸಚಿವ ಸಂಪುಟದಲ್ಲಿ ಮಧು ಬಂಗಾರಪ್ಪರವರಿಗೆ ಸಚಿವ ಸ್ಥಾನ ಕೊಟ್ಟು ಗುರುವಿನ ಋಣವನ್ನ ತೀರಿಸುತ್ತಾರಾ ಎಂಬುದು ಸೊರಬ ಜನತೆ ಹಾಗೂ ರಾಜ್ಯದ ಜನತೆಯಲ್ಲಿ ಬಹಳಷ್ಟು ಕುತೂಹಲ ಮೂಡಿದೆ. ಮಧು ಬಂಗಾರಪ್ಪನವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡು ಜೆಡಿಎಸ್ನಲ್ಲಿ ಇದ್ದಂತಹ ಮಧು ಬಂಗಾರಪ್ಪನವರನ್ನ ಕಾಂಗ್ರೆಸ್ಸಿಗೆ ಕರೆತಂದಂತೆ ಬಿಜೆಪಿಯಲ್ಲಿ ಇರುವಂತಹ ಕುಮಾರ್ ಬಂಗಾರಪ್ಪನವರಿಗೂ ಕೂಡ ಕಾಂಗ್ರೆಸ್ಸಿಗೆ ಬರಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಕುಟುಂಬವನ್ನ ಒಂದು ಮಾಡಿ ಋಣವನ್ನ ತೀರಿಸುತ್ತಾರಾ ಡಿಕೆ ಶಿವಕುಮಾರ್ ಎಂಬುದನ್ನ ಕಾದು ನೋಡಬೇಕಾಗಿದೆ. ರಾಜ್ಯದ ರಾಜಕಾರಣದಲ್ಲಿ ಯಾರು ಶತ್ರು ಅಲ್ಲ, ಮಿತ್ರರು ಅಲ್ಲ ಎಂಬುದನ್ನ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಮುಂದಿನ ದಿನಗಳಲ್ಲಿ ಏನಾಗುತ್ತದೆ ಎಂಬುದನ್ನ ರಾಜ್ಯದ ಮತದಾರರು ಹಾಗೂ ಸೊರಬ ಕ್ಷೇತ್ರದ ಜನತೆ ಕಾದು ನೋಡುತ್ತಿದ್ದಾರೆ. ವಿಜಯಗೌಳಿ, ಜನತಾ ಮೀಡಿಯಾ, ಸೊರಬ.